ಸರ್, ಇವತ್ತಿನ ದಿವಸ ನೀವು ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಮಹತ್ವದ ಮನವಿ ಕೊಟ್ಟಿರಿ ಅಂತ ಅನ್ಸುತ್ತೆ ಸರ್. ಸರ್, ಆ ಮನವಿ ಏನು ಅನ್ನೋದು ಹೇಳ್ತೀವಿ ಸರ್. ಏನಿಲ್ಲ, ಈಗ SIR ಪ್ರಕ್ರಿಯೆ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. BLOಗಳು ಸಾಕಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಕೆಲವು BLAಗಳು BLOಗಳಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಈಗ ನಮ್ಮ ಪ್ರಕ್ರಿಯೆ ಕೊನೆ ಹಂತಕ್ಕೆ ಬಂದದ. ಆದ್ರೆ ಕೆಲವೊಂದು ಮತದಾರರು ಈಗ ಉಳಿದ ಮತದಾರರು ಅಂದ್ರೆ ಏನು ಶಿಫ್ಟ್ ಆದವರು ಅಥವಾ ಶಿಫ್ಟ್ ಆಗದೆ ಇದ್ರೆ ತಾತ್ಕಾಲಿಕವಾಗಿ ಬಿಟ್ಟು ಹೋದವರು ಅಂಥವ್ರದೆಲ್ಲ ಒಂದು ಪಟ್ಟಿ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ನ BLAಗಳು ಏನ್ ಮಾಡ್ತಾ ಇದಾರೆ, ಇವರೆಲ್ಲ ಹೋಗ್ಯಾರಿ, ಪರ್ಮನೆಂಟ್ ಹೋಗ್ಯಾರ ಅಂತ ಹೇಳಿಕಿಂದ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಆ ತಪ್ಪು ಮಾಹಿತಿ ಕೊಡೋದ್ರಿಂದ BLOಗಳು ಒತ್ತಡಕ್ಕೆ ಬರ್ತಾ ಇದ್ದಾರೆ. ಇಂಥ ಕೆಲಸ ಆಗ್ಬಾರ್ದು. ಯಾಕಂದ್ರೆ ನೈಜ ಮತದಾರರು ಎಲ್ಲಿರ್ಬೇಕು ಅಲ್ಲೇ ಉಳಿಬೇಕು. ಡಬಲ್ ಎಂಟ್ರಿ ಅಂತೂ ಆಗಕ್ ಸಾಧ್ಯನೇ ಇಲ್ಲ ಇಲ್ಲಿ ಈ SIR ನಲ್ಲಿ. ಯಾಕಂದ್ರೆ ಇಲ್ಲಿ PSE ಅಂತಂದೊಂದು ಇರೋದು, ಫೋಟೋ ಸಿಮಿಲರ್ ಎಂಟ್ರಿ ಅಂತಂತದ್ದು. ನೀವು ಯಾವುದೇ ಮತದಾರರು ಡಬಲ್ ಎಂಟ್ರಿ ತುಂಬಿದ್ರು ಒಂದು ಅವ್ರ ಆ್ಯಪ್ ನಲ್ಲಿ ಹಿಟ್ ಹಾಕತ್ತೆ ಡಬಲ್ ಎಂಟ್ರಿ ಆಗ್ಯದ ಇಲ್ಲ ಇಲ್ಲಿಕಂದ್ರೆ ಫೋಟೋ ಸಿಮಿಲರ್ ಎಂಟ್ರಿ ಒಳಗೆ ಅವ್ರು ಬಂದೇ ಬರ್ತದೆ. ಅದಕ್ಕಾಗಿ ಎರಡು ಮತದಾರ ಆಗ್ಲಕ್ ಸಾಧ್ಯನೇ ಇಲ್ಲ ಇದ್ರೊಳಗೆ SIR ಒಳಗೆ. ಅದಕ್ಕಾಗಿ ನಾನು ಎಲ್ಲ ಈ ಕಾಂಗ್ರೆಸ್ ಏನ್ BLAಗಳು ಅದಾರಲ್ಲ, ಅವ್ರು ತಪ್ಪು ಮಾಹಿತಿ ಕೊಡೋದು ನಿಲ್ಲಿಸ್ಬೇಕಂತಂದ ವಿನಂತಿ ಮಾಡ್ಕೊತೀನಿ. ಇನ್ನೊಂದು, ಮೊನ್ನೆ ನಮ್ಮ ಬೆಳಗಾವಿ ಉಸ್ತುವಾರಿ ಅದಾರಲ್ಲ ಕಾಂಗ್ರೆಸ್ ಅಂಜಲಿ ನಿಂಬಾಳ್ಕರ್ ಒಂದ್ ರೀತಿ BLOಗಳಿಗೆ ಧಮಕಿ ಹಾಕೋ ರೀತಿಯಿಂದ ಮಾತಾಡೋಗ್ಯಾರ. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕೆ ತರ್ತೀನಿ, ನಿಮ್ದು ಈಗೆಲ್ಲ ತಪ್ಪು ಕೆಲಸ ಮಾಡಿರ ಅಂತಂದ್ರೆ ಅವ್ರು ಸರಿಯಾದ ಕೆಲಸನೇ ಮಾಡಕತ್ತಾರ. ಇವ್ರು ಯಾಕೆ ತಿಳ್ಕೊಳ್ತಾರ ತಪ್ಪು ಕೆಲಸ ಮಾಡ್ತಾರ ನನ್ಗೆ ಗೊತ್ತಾಗ್ಲಿಲ್ಲ. ಅದಕ್ಕಾಗಿ ಇಂಥ ರೀತಿ ಧಮಕಿಗಳನ್ನ ಕಾಂಗ್ರೆಸ್ ನಾಯಕರು ಕೊಡಬಾರ್ದು ಅಂತಂದು ನಾನು ವಿನಂತಿ ಮಾಡ್ಕೊತೀನಿ. ಅದು ಎರಡನೇದು, ಈ ಏನು ಡೆತ್ ಆದವರು ಮತ್ತು ಮನೆ ಸಿಗದವ್ರು ಬರೇ ಕಾಂಗ್ರೆಸ್ನ BLAಗಳು ಸಹಿ ಮಾಡ್ಕೊಡತ್ತಾರ. ನಾನೇನಂತೀನಿ, ಅವ್ರ ಮನೆ ಆಜು ಬಾಜು ಹಿಂದ ಮುಂದಿನವ್ರ ಕಡೆಯಿಂದ ಪಂಚನಾಮ ಮಾಡ್ಬೇಕು. ಅಪ್ಪ ಎಲ್ಲಾ ಪಾರ್ಟಿಯ BLAಗಳಿಂದ ಸಹಿ ತಗೋಬೇಕು. BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎಲ್ಲ ಇರ್ಲಿ, ಯಾರೇ ಇರ್ಲಿ, ಎಲ್ಲಾ ಮತದಾರರು ಇಂಥವೇನು ಕಂಡು ಬಂದಲ್ಲಿ ಅವ್ರ ಮನೆ ಹಿಂದಿಂದು ಮುಂದಿಂದು ಆಜು ಬಾಜುಕಿಂದು ಮತ್ತು ಎಲ್ಲಾ ಪಾರ್ಟಿಯ BLAಗಳದ್ದು ಸಹಿ ತಗೊಂಡಾಗ ಮಾತ್ರ ಅದನ್ನ ಕನ್ಫರ್ಮೇಶನ್ ಮಾಡಬೇಕು. ಯಾರೇ ಒಬ್ಬರೇ ಒಂದೇ ಪಾರ್ಟಿಯವರು ಸಹಿ ಮಾಡಿಕೊಟ್ಟು ಇವ್ರ ಮನೇಲಿ ಇಲ್ಲ ಅಂತಂದ್ರೆ ಕನ್ಸಿಡರ್ ಮಾಡಬಾರ್ದು ಅಂತ ಇದು ಮುಖಲ ಕೇಳ್ಕೊತ. ಸರ್, ಇನ್ನೊಂದೇನು ಗೊತ್ತು, ವಿಜಯಪುರದಲ್ಲಿ SIR ಯಾವ ರೀತಿ ನಡೀತದೆ ಅಂತ ನೀವು ಕೂಡ ಗಮನಿಸಿ ಸರ್. ಈಗ ಏನಾಗೈತಪ್ಪ ಅಂತಂದ್ರೆ, ನೀವು ವಿಜಯಪುರ ನಗರದ ಮಾಜಿ ನಗರ ಮಂಡಲ ಅಧ್ಯಕ್ಷರು BJPದಿಂದ. ಸರ್, ಇಲ್ಲಿ BJP ಅವರು ಹೆಚ್ಚಾನೆ ಚಳಿ ಕಾಣ್ತಲ್ಲ, ಬರೀ ಹುಡುಗರು ಕಾಣಿಸ್ತಾರೆ, ಎಲ್ಲಿ ಹೋದ್ರಲ್ಲಿ ಇದೇ ಇದೆ. ಯಾಕೆ ಸರ್ ಈ ತರ ಯಾಕೆ? ಅವರು ನಮ್ಮವ್ರ ಅದಾರ್ರಿ. BJP ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಾನು ಒಂದು ಪಾರ್ಟಿ ಒಳಗೆ ಕೆಲಸ ಮಾಡ್ದವ ಅಂದಿನಿ. ಎಷ್ಟು ಕೆಲಸ ಮಾಡಿದ್ರು ನಮ್ಗೆ ಅವ್ರದ್ದು ಒಳ್ಳೇದೇ ಆಗ್ತದೆ. ಆದ್ರೆ ಅದ್ರ ಬಗ್ಗೆ ನಾ ಕಮೆಂಟ್ ಮಾಡಕ್ ಹೋಗಲ್ಲ. ಆದ್ರೆ ಏನದ, ಒಬ್ರು ಯಾರ್ದೋ ಒಬ್ರು ಒತ್ತಡಕ್ಕಾಗಿ ಅವ್ರು ಹೇಳಿಕೆ ಕೊಟ್ಟಿರ್ಬೋದು. ಆದ್ರೆ ನಾ ಅದಕ್ಕೆ ಒಳ್ಳೆ ಕಮೆಂಟ್ ಮಾಡಕ್ ಸರ್. ಪ್ರಜಾಪ್ರಭುತ್ವ ಒಂದು ಹಬ್ಬ ಅದ ಸರ್. ಇದ್ರಾಗ ಏನಾಗ್ತದೆ, ಡೂಪ್ಲಿಕೇಟ್ ಅದು ಏನು ಬರಂಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು SIR ಮಾಡ್ಕೊಳ್ಳೇಬೇಕಾಗಿತ್ತು. ಹೌದು, ಹೌದಲ್ರಿ? ಇದನ್ನ ತಿಳಿದವರಾಗಿ ಮಾಡಿಸ್ಬೋದಲ್ಲ ಅದನ್ನೆಲ್ಲ. ಹೌದು. ಈಗ ನಾವು ಪ್ರತಿಯೊಂದು ಸಮಾಜ ಮೀಟಿಂಗ್ ಕರೀತೀವಿ. ಮನೆ ಪ್ರತಿಯೊಂದು ಸಮಾಜದಲ್ಲೂ ಸಣ್ಣ ಸಣ್ಣ ಏನು ಬಡವರು ಇರ್ತಾರೆ, ಸಣ್ಣ ಸಣ್ಣ ಸಮಾಜದಲ್ಲೂ ಬಡವರು ಇರ್ತಾರೆ. ಅವ್ರಿಗೆ ಸಹ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಎಲ್ಲಾ ಮೀಟಿಂಗ್ ಕರೆದು ಮೊನ್ನೆ ಏನ್ ಹೇಳಿದ್ರೆ, ನಿಮ್ಮ ಸಮಾಜದಲ್ಲಿ ಪ್ರತಿಯೊಂದು ವ್ಯಕ್ತಿನೂ ಮತದಿಂದ ವಂಚಿತ ಆಗ್ಬಾರ್ದಂಚಿಂದ ಪ್ರತಿಯೊಂದು ಸಮಾಜಕ್ಕೂ ಹೇಳ್ಬಿಟ್ಟಾರ. ಪ್ರತಿಯೊಂದು ಹಿಂದೂ ಸಮಾಜದವರು ಪ್ರತಿಯೊಬ್ಬರಿಗೆ ಸಣ್ಣ ಸಣ್ಣ ಸಮಾಜದವರಿಗೆ ಹೇಳ್ಬಿಟ್ಟಾರೆ, ನಿಮ್ಮ ಸಮಾಜದ ವೋಟರ್ಸ್ಗಳನ್ನು ನೀವು ಉಳಿಸ್ಕೊಳ್ತಂತ. ಇಂಥ ಒಳ್ಳೆ ಕೆಲಸವನ್ನು ನಾವು ಶಾಂತ ರೀತಿಯಿಂದ ಮಾಡ್ತಾ ಇದೀವಿ, ಹೊರತು ಗದ್ದಲ ರೀತಿಯಿಂದ ಏನೂ ಮಾಡ್ತಾ ಇಲ್ಲ. ಸರ್, SIR ಪ್ರಕ್ರಿಯೆ ನಿಮ್ ಬಸವನಗೌಡ ಆಫೀಸ್ದಿಂದ ಪ್ರತಿಯೊಂದು ವಾರ್ಡಿಗೆ ಬೂತ್ ಮಟ್ಟದಲ್ಲಿ ಒಂದು ಸಹಾಯವನ್ನು ತೆಗೆದ್ರಿ ಸರ್? ಪ್ರತಿಯೊಂದು ವಾರ್ಡಿಗೂ ನಾನು ನಿಮ್ಮ ಈ ವಾದ ಮುಖಾಂತರ ಹೇಳಲ್ಪಡಿಸ್ತೀನಿ. ಇವತ್ತಿನ ದಿನನೇ SIR ಹೆಲ್ಪ್ ಡೆಸ್ಕ್ ಅಂತ ಶುರು ಆಗ್ತಾ ಇದೆ. ಯಾಕಂದ್ರೆ ಈವರೆಗೆ ಏನು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಕೆಲವೊಬ್ರು ಹೊಳೆ ಕೊಡ್ತಾ ಇಲ್ಲ, ಕೆಲವೊಬ್ರಿಗೆ ಫಾರ್ಮ್ ತುಂಬಕ್ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಬಂದಿದ್ದು. ಅದಕ್ಕಾಗಿ ಆ ಕಂಪ್ಲೇಂಟ್ಸ್ ಅನ್ನು ದೂರ ಮಾಡ್ಕೊಂಬಂತ ಇವತ್ತಿನಿಂದನೇ ನಾವು ಎಲ್ಲಾ ವಾರ್ಡ್ಗಳಲ್ಲಿ ಪ್ರತಿಯೊಂದು ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದವ್ರಿಗೆ ಎಲ್ಲರಿಗೆ ಏನ್ ಮಾಡಿದ್ವಿ, ಒಂದೊಂದು ಪೋಸ್ಟ್ ಪ್ರಿಂಟ್ ಮಾಡಿ ಕೆಲವು ಹೆಸರು ಕೊಟ್ಟು, ವಾಟ್ಸಪ್ ಹೆಸರು ಕೊಟ್ಟು, ಅಥವಾ ತುಂಬಾಕ್ ಬರ್ಲಾರ್ದವ್ರಿಗೆ ಅಲ್ಲೇ ಬಂದು ಡೆಸ್ಕ್ ನಲ್ಲಿ ತುಂಬಿಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್, ಎಷ್ಟೋ ಮಂದಿ ಬಲ್ಲಿ ಮೊಬೈಲ್ ಇರಂಗಿಲ್ಲ, ವಾಟ್ಸಪ್ ಯೂಸ್ ಮಾಡಕ್ ಬರಂಗಿಲ್ಲ, ವಾಟ್ಸಪ್ ಕಳಿಸಿ ಅಂತ. ಆದಷ್ಟು ನೀವೇ ಕಾರ್ಯಕರ್ತರು ಪ್ರತಿಯೊಬ್ಬರು ಇಲ್ಲ ಅದನ್ನೇ ಹೇಳಿದೆ ನಮ್ಗೆ. ನಾವು ಸಮಾಜ ಮುಖಂಡರು ಮೀಟಿಂಗ್ ಕರೆದಿದ್ದೆ ಇದ್ರ ಸಂಬಂಧ. ಸಮಾಜ ಮೀಟಿಂಗ್ ಪ್ರತಿಯೊಂದು ಇದಕ್ಕಿದ್ದಾರೆ. ಮತ್ತೆ ನಮ್ಮಲ್ಲಿ ಗಣೇಶ ಮಂಡಳಿಗಳು ಅದಾವ. ಆಮೇಲೆ ಕೆಲವೊಂದು ನಮ್ಮ ಈಗೇನು ನಾವು ಸಮುದಾಯಗಳು ಅದಾವಲ್ಲ, ಸಮುದಾಯ ಭವನಗಳು ಇದು ಅದಾವಲ್ಲ, ಅವ್ರಿಗೂ ಎಲ್ಲ ನಮ್ಮಲ್ಲಿ ಲಿಸ್ಟ್ ಅದ. ಅವ್ರಿಗೆ ಸಿಕ್ಕಿ ನಮ್ಮ ಗುಡಿ ಗುಂಡಾರಗಳನ್ನ ಟ್ರಸ್ಟಿಗಳು ಅದಾರ, ಅವ್ರಿಗೆ ಸಿಕ್ಕಿ ನಾವು ಮೆಸೇಜ್ ಕಳಿಸ್ತಾ ಇದ್ವಿ. ಏನಂತ, ನಿಮ್ಮ ಆಜು ಬಾಜುಕಿನವ್ರಿಗೆ ಈ ರೀತಿ ಯಾವ್ದೇ ತೊಂದರೆ ಆದ್ರೂ ಸ್ವಲ್ಪ ನಮ್ಗೆ ಹೇಳ್ರಿ, ಈ ಕಡೆ ನಮ್ಮ MLA ಆಫೀಸ್ ಅವ್ರಿಗೆ ತಿಳಿಸ್ರಿ ಅಂತ ಹೇಳಿದ್ವಿ. ಅದರಿಂದ ಸಾಕಷ್ಟು ರೀತಿಯಿಂದ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಸಾಮಾಜಿಕ ಜಾಲತಾಣ ಆಗಲಿ, ಇಂಡೈರೆಕ್ಟ್ ಆಗಲಿ, ಡೈರೆಕ್ಟ್ ಆಗಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. SIR ಅನ್ನ ಒಳ್ಳೆ ರೀತಿಯಿಂದ ಕಂಪ್ಲೀಟ್ ಮಾಡೋ ಸಂಬಂಧ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ವಿ. ಶಂಕರ್ ಹುಗಾರ್, ಮಾಜಿ ನಗರ ಮಂಡಲ ಅಧ್ಯಕ್ಷ.
ಸರ್ ಇವತ್ತೇನಪ್ಪ ಜಿಲ್ಲಾಧಿಕಾರಿಗಳ ಮನವಿ ಕೊಡಕ್ ಬಂದಿರ್ ಸರ್, ಏನಾದಂತ ಸಮಸ್ಯೆ ಏನ್ ಸರ್ ವಿಜಯಪುರ ನಗರದಲ್ಲಿ? ಇವತ್ತು ಮಾನ್ಯ ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮಹಾನಗರ ಪಾಲಿಕೆಯ ಪೂಜೆ ಮಹಾಪೌರರು, ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮೆಲ್ಲ ಕಾರ್ಯಕರ್ತರ ಜೊತೆಯಾಗಿ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ನಾವು ವಿಶೇಷವಾಗಿ ಏನು ಮತದಾರರ ಸಮಗ್ರ ಪರಿಶೀಲನೆ ಅಂಗವಾಗಿ ಈ SR ಏನು ಪ್ರಾರಂಭ ಆಗೈತಿ, ಒಂದಿಲ್ಲ ಒಂದು ಗೊಂದಲಗಳು ನಮ್ಮ ನಗರದಲ್ಲಿ ನಡೀತಾ ಇದಾವೆ. ಅದಕ್ಕೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡೀವಂದ್ರೆ, ಏನ BLOಗಳು ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ BLOಗಳು ನಾವೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದೇವೆ. ಆದ್ರೆ ವಿಶೇಷವಾಗಿ ನಿನ್ನೆ ಹಿಡಿದು ಸ್ವಲ್ಪ ಪ್ರೆಷರ್ ಹಾಕಾತಾರೆ BLOಗಳ ಮೇಲೆ. ಇವು ಯಾವ ಫಾರ್ಮ್ಗಳು ಇನೋಗ್ರೇಷನ್ ಫಾರ್ಮ್ಗಳು ಯಾವ ಭರ್ತಿ ಆಗಿಲ್ಲ, ಅವು ಕೂಡಲೇ ನೀವು ಕ್ಲೋಸ್ ಮಾಡಬೇಕು, ಸಿಕ್ಕಿಲ್ಲದ್ ಬರೆದು ಕೊಡಬೇಕು. ಈ ರೀತಿ ಅಂದ್ರೆ ಚುನಾವಣೆ ಆಯೋಗನೇ 8ನೇ ತಾರೀಕಿನ ಮಟ್ಟನೂ ಕಾಲಾವಕಾಶ ಕೊಟ್ಟೈತಿ. ಆದ್ರೆ ಯಾಕೆ ಈ ಪ್ರಕ್ರಿಯೆ ಬಹಳ ಸೂಕ್ಷ್ಮವಾದಂತ ವಿಚಾರ ಐತಿ, ನೀವು ಯಾಕೆ ಗಡಬಡ ಮಾಡತ್ತೀರಿ? ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಈ ಚುನಾವಣೆಯ ಅಧಿಕಾರಿಗಳದಾರ. ಅದಕ್ಕೆ ನಾವು ಅವ್ರಿಗೆ ಜಿಲ್ಲಾಧಿಕಾರಿ ಮೂಲಕ ಅವ್ರಿಗೆ ವಿನಂತಿಯನ್ನು ಕೂಡ ಮಾಡೇವ್. ನಾವು ಈ ಗಡಬಡ ಮಾಡಕ್ ಹೋಗ್ಬೇಡ್ರಿ, 8ನೇ ತಾರೀಕಿನ ಮಟ್ಟ ಸಮಯ ಐತಿ. ನಾವೆಲ್ಲ BLOಗಳು, ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಅಲ್ಲಿ ಇರುವಂತ ಓಣೆ ಹಿರಿಯರು, ಕಾರ್ಯಕರ್ತರು ಯಾವ ಇನ್ಫಾರ್ಮೇಶನ್ ಫಾರ್ಮ್ಗಳು ಉಳ್ದಾವು ಅವ್ರಿಗೆ ಮನಿ ತಲುಪಿಸುವಂತ ಕೆಲಸ ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೇವೆ. ಅದಕ್ಕೆ ನೀವು ಕೂಡಲೇ ನಿನ್ನೆ ಮೆಸೇಜ್ ಹಾಕ್ಬಿಟ್ಟಾರ ಅವ್ರು ವಾಟ್ಸಪ್ ಒಳಗೆ, ಏನ್ ಗ್ರೂಪ್ ಒಳಗೆ ಮೆಸೇಜ್ ಹಾಕ್ಬಿಟ್ಟಾರ. ಏನ್ ಹಾಕ್ಯಾರಂದ್ರ, BLOಗಳು ಎಂದು ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೆ ತಿಳಿಸುವುದೇನೆಂದರೆ, ಇಂದು ಸಂಜೆ ಒಳಗಾಗಿ ತಮ್ಮ ವಿತರಣೆ ಮಾಡದಿರುವ ಇನ್ಫಾರ್ಮೇಶನ್ ಫಾರಂ EFಗಳನ್ನು ಪರಿಶೀಲಿಸಿ ಈವರೆಗೆ ಮತದಾರ ಮನೆಗಳು ಸಿಗದೇ ಇರುವ ಮತದಾರರ ಗಣತಿ ನಮೂನೆಗಳನ್ನು ASDDO ಮತದಾರ ಅಂತ ಗುರುತಿಸಿ ಅನ್ಕಲೆಕ್ಟೇಬಲ್ ಎಂದು ಹಿಂದೆ ಮಾರ್ಕಿಂಗ್ ಮಾಡುವುದು. ಅಂದ್ರೆ ಮಾರ್ಕಿಂಗ್ ಮಾಡಿ ಅನ್ಕಲೆಕ್ಟೇಬಲ್ ಹಿಂದೆ ಸಂಜೆ ಹೊತ್ತು ಒಂದೇ ಟೈಮ್ ಗಡುವು ಕೊಟ್ಬಿಡ್ತಾರೆ. ಅದಕ್ಕೆ ನಮ್ಮ BLOಗಳು ಒತ್ತಡ ಒಳಗದಾರ. ಅದಕ್ಕೆ 8ನೇ ತಾರೀಕಿನ ಮಟ್ಟ ನಮ್ಮ ಚುನಾವಣಾ ಆಯೋಗದ ಸಮಯ ಐತಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾ ಎಲ್ಲ ನಾಗರಿಕರಿಗೂ ಕೂಡ ಮತದಾರರಲ್ಲಿ ಕೂಡ ನಾನು ವಿನಂತಿ ಮಾಡೋದೇನಂದ್ರೆ, ಕೂಡಲೇ ನೀವೇನು ಇನ್ಫಾರ್ಮೇಶನ್ ಫಾರ್ ಯಾರು ತಗೊಂಡಿಲ್ಲ ಫಾರ್ಮ್ ತಗೋರಿ, ಯಾರು ಭರ್ತಿ ಮಾಡದೆ ಹಾಗೆ ಮನ್ಯಾಗ ಇಟ್ಕೊಂಡಿರಲ್ಲ, ಕೂಡಲೇ ನಿಮ್ಮ BLOಗಳು ಸಂಪರ್ಕಿಸಿ ಕೂಡಲೇ ಇನ್ಫಾರ್ಮೇಶನ್ ಫಾರ್ಮ್ ಕೊಡ್ರಿ. ಯಾಕಂದ್ರೆ ಇಡೀ ಜಗತ್ತಿನೊಳಗೆ ನಮ್ಮ ದೊಡ್ಡದಾದಂತ ಪ್ರಜಾಪ್ರಭುತ್ವ. ನಾಳೆಯ ಭವಿಷ್ಯವನ್ನು ರೂಪಿಸೋರು ಮತದಾರರದ್ರಿ. ಅದಕ್ಕೆ ತಾವೆಲ್ಲರೂ ಕೂಡ ಯಾವುದೇ ಪಕ್ಷ, ಮತ, ಪಂಥ, ಜಾತಿ ಎಲ್ಲರೂ ಕೂಡ ಮತದಾರ ಆಗಕ್ಕೆ ಅವಕಾಶ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಇನ್ಫಾರ್ಮೇಶನ್ ಫಾರ್ಮ್ ಭರ್ತಿ ಮಾಡ್ರಿ. ನೀವು ಯಾರು ಫಾರ್ಮ್ ಭರ್ತಿ ಮಾಡಿಕೊಡ್ತಾರ ಅವ್ರು ಇಷ್ಟೇ ವೋಟರ್ ಲಿಸ್ಟ್ ಒಳಗೆ ಉಳಿತಾರ, ಇಲ್ಲಾಂದ್ರೆ ಎಲ್ಲ ಡಿಲೀಟ್ ಹಾಕೋ. ಅದಕ್ಕೆ ನಾಗರಿಕರು ವಿನಂತಿ ಮಾಡ್ತೇವೆ, ನೀವು ಕೂಡ ನಿಮ್ಮ ಕುಟುಂಬದಿರ್ಬೋದು, ನಿಮ್ಮ ಮನೆ ಪಕ್ಕದಿರ್ಬೋದು, ನಿಮ್ಮ ಬಡಾವಣೆಯಲ್ಲಿ, ನಗರದಲ್ಲಿ ಯಾರೇ ಕೂಡ ಇನ್ನು ಫಾರ್ಮ್ ಭರ್ತಿ ಮಾಡಿಲ್ಲ, ಅವ್ರು ಕೂಡ ಫಾರ್ಮ್ ಭರ್ತಿ ಮಾಡಿ ಬೇಗನೆ ಸಲ್ಲಿಸ್ಬೇಕಂತೇಳಿ ಈ ಮೂಲಕ ನಮ್ಮೆಲ್ಲ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಬೇಕು. ಸರ್, ಇನ್ನ 15 ದಿವಸ ಕಮಿಷನರ್ ಸಾಹೇಬ್ರು ಯಾಕೆ ಅರ್ಜೆಂಟ್ ಆಗಿ ಈ ತರ ಮಾಡ್ತಿದ್ದಾರೆ? ಇದ್ರ ಹಿನ್ನೆಲೆ ಏನಪ್ಪಾ? ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ಇವತ್ತು ಏನ್ ಹೇಳೇವಂದ್ರ, ಯಾವ ಮನೆಗಳು ಸಿಕ್ಕಿಲ್ಲ ಪಟ್ಟಿ ಮಾಡಿ ನಮಗ್ ಕೊಡ್ರಿ. BLOಗಳನ್ನ ನೇಮಿಸ್ಯಾರ, ಎಲ್ಲಾ ಪಾರ್ಟಿ BLOಗಳು ಅದಾರ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳಿದೇವು ಅನೇಕರು. ನಾವು ನಿಮ್ಗೆ ಸಹಾಯ ಮಾಡಕ್ ನಾವು 15-20 ದಿವಸ ಆಯ್ತು ಇವತ್ತಿನವರೆಗೂ ನಾವು ಕೂಡ ಎಲ್ಲ ಸಹಾಯ ಮಾಡ್ತಾ ಇದೇವು. ಆ ಪಟ್ಟಿ ಕೊಟ್ರ ಇನ್ನೊಮ್ಮೆ ಪರಿಷ್ಕರಣೆ ಮಾಡ್ರಿ, ಇನ್ನೂ ಸ್ವಲ್ಪ ಮನಿ ಹೋಗಿ ಅಡ್ಡಾಡ್ರಿ. ಅದಕ್ಕ ಯಾವುದೇ ಒತ್ತಡದ ಕಾರ್ಯ ಮಾಡೋ ಕೆಲಸ ಅಲ್ಲ. ಯಾಕಂದ್ರೆ ಬಹಳ ಸೂಕ್ಷ್ಮವಾದಂತ ವಿಚಾರ ಐತಿ. ಈಗ ಏನಾಕೈತಿ ಅಂದ್ರೆ, ಡಿಲೀಟ್ ಮಾಡಿದ್ರು ಬರ್ಲಿಲ್ಲ ಅಂದ್ರ ಮತ್ತೆ 8ನೇ ತಾರೀಕು ಆದ್ಮೇಲೆ ABCD ನೋಟಿಸ್ ಬರ್ತಾವು. ಅವಾಗ ಸಿಬ್ಬಂದಿ ಕೊರತೆ ಇರ್ತೈತಿ. ಅವಾಗ ಸಾವಿರಾರು ಮಂದಿ ಮಹಾನಗರ ಪಾಲಿಕೆ ಪಾಳೆ ಹಚ್ಚಬೇಕಾಕೈತಿ. ಅವಾಗ ಮತ್ತೆ ನಿಮ್ಗೆ ಒತ್ತಡ ಕೆಲಸ ಬೀಳ್ತೈತಿ. ಅದಕ್ಕೆ ಈಗಲೇ ಸೂಕ್ಷ್ಮ ವಿಷಯ ಐತಿ, ಈಗಲೇ ನೀವು ಕೆಲಸವನ್ನ ಪರಿಪೂರ್ಣವಾಗಿ ಪರಿಪಕ್ವವಾಗಿ ಮಾಡ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇನ್ನೊಂದೇನಪ್ಪ, BLOಗಳಿಗೆ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ, ಫಾರ್ಮ್ ತಪ್ಪು ತುಂಬ್ತಾ ಇದಾರೆ ಅಂತ ಬಹಳ ಕಡೆ ಕೇಳ್ಪಟ್ಟೈತಿ. ಇದ್ರ ಬಗ್ಗೆ ನೀವ್ ಹೇಳ್ತೀರಿ ಸರ್? ನೋಡ್ರಿ, ಅನೇಕ ಇವತ್ತು ಮಾಧ್ಯಮಗಳ ಮೂಲಕನು ಜಾಗೃತಿ ಐತಿ. ನಮ್ಮೆಲ್ಲ ಕಾರ್ಯಕರ್ತರು ಫಾರ್ಮ್ ತುಂಬಿಕೊಡೋದಿರ್ಬೋದು, ಸಹಾಯ ಸಹಕಾರ ಮಾಡಾತೇವ್. ಏನು ಇನ್ಫಾರ್ಮೇಶನ್ ಫಾರ್ಮ್ ಐತಿ, BLO ಹತ್ರ ಮೊಬೈಲ್ ಆಪ್ ಐತಿ, ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಗೊತ್ತಾಕಿತ್ತು ಎಲ್ಲಿ ಪ್ರೋಜನಿ ಆಗೈತಿ, ಎಲ್ಲಿ ಮ್ಯಾಪಿಂಗ್ ಆಗೈತಿ. ಬಹಳ ಈಜಿ ಪ್ರೊಸೆಸ್ ಐತಿ, ಇದ್ರೊಳಗೇನು ಅಂತದಿಲ್ಲ. ಹೋಗಿ BLO ಕೇಳಿದ್ರು ಕೂಡ ಅವ್ರು ಹೇಳ್ತಾರ. ಅದಕ್ಕೆ ಅಂತದೇನು ಒತ್ತಡ ಅಥವಾ ಬಹಳ ಇದೇನಿಲ್ಲ, ಈಜಿ ಪ್ರೊಸೆಸ್ ಐತಿ. ಸ್ವಲ್ಪ ಇದ್ರೊಳಗೆ ಕೂತ್ರು ಅನೇಕ ವೆಬ್ಸೈಟ್, ಫೇಸ್ಬುಕ್, ಏನು ವಾಟ್ಸಪ್ ನಲ್ಲಿ ಕೂಡ ಲಿಂಕ್ಗಳದಾವ್. ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ವೋಟರ್ ID ಹಾಕಿದ್ರೆ, ಇವತ್ತು ಚುನಾವಣಾ ಆಯೋಗದ ಒಂದು ಇದೈತಿ, ಏನು ಇದು KCAR ಅಂತ ಒಂದು ವೆಬ್ಸೈಟ್ ಐತಿ. ಅದ್ರೊಳಗೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ ವೋಟರ್ ID ಹಾಕಿದ್ರೆ ನಿಮ್ದು ಪಾರ್ಟ್ ನಂಬರ್ ಯಾವ್ದು, ಭಾಗ ಸಂಖ್ಯೆ ಯಾವ್ದು ಗೊತ್ತೈತಿ. ಎಲ್ಲ BLOಗಳ ಹೆಸರು ಕೂಡ ನಾವೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೇವ್. ಬಹಳ ಈಜಿ ಪ್ರೊಸೆಸ್ ಐತಿ. ಅದಕ್ಕೆ ಎಲ್ಲರೂ ಕೂಡ ನೀವು ಮತದಾನ ಒಳಗೆ ಉಳಿಬೇಕಂದ್ರೆ ಇನ್ಫಾರ್ಮೇಶನ್ ಫಾರ್ಮ್ ತುಂಬಿ ಕೊಡೋದು ಕಡ್ಡಾಯ ಐತಿ. ಅದಕ್ಕೆ ನಾನು ಎಲ್ಲ ನಾಗರಿಕರು ವಿನಂತಿ ಮಾಡ್ತೀನಿ, ಕೆಲವೇ ದಿವಸ ಉಳಿದೈತಿ. ಅದಕ್ಕೆ ಇನ್ನೂ ಟೈಮ್ ಐತಿ ಅಂತ ಕೊಡುವ ಬದ್ಲಿ ಜಲ್ದಿನೇ ಫಾರ್ಮ್ಗಳನ್ನ ತುಂಬಿ ಕೊಡ್ಬೇಕಂತೇಳಿ ನಾನು ಎಲ್ಲ ನಾಗರಿಕರಿಗೆ ಮತದಾರರಲ್ಲಿ ಈ ಮೂಲಕ ವಿನಂತಿ ಮಾಡ್ತೀನಿ. ನಮಸ್ಕಾರ.